ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಭಾಸ್ಕರ್. ಬಹಳ ದಿವಸ ಆಗಿತ್ತು ವಿಡಿಯೋ ಮಾಡಿ. ಎಲ್ಲರೂ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂತೀನಿ. ಸ್ನೇಹಿತರೆ, ಇವತ್ತು ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ, ಹಾಗೂ ಬೇಜಾರು ಕೂಡ ಆಗ್ತಾ ಇದೆ. ನೋಡಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಕೆಲವು ವಿಕೃತ ಮನಸ್ಸಿನ ಜನ ಓಡಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಅಂದ್ರೆ ನಮ್ಮ ಹೆಮ್ಮೆಯ ಹಿರಿಯ ನಟ ದೊಡ್ಡಣ್ಣವರು ಸತ್ತೋಗಿದ್ದಾರೆ ಅಂತ ಯಾವನೋ ಒಬ್ಬ ನನ್ನ ಮಗ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಅವನಿಗೆ ಇಷ್ಟ ಹೇಳಕ್ ಬಯಸ್ತೀನಿ ನಾನು, ಲೇ, ನಿನಗೇನಾದ್ರೂ ಮಾನ ಮರ್ಯಾದೆ ಮಾನವೀಯತೆ ಇದೆಯಾ ಅಂತ ಕೇಳ್ತೀನಿ. ಬದುಕಿರೋ ಲವಲವಿಕೆಯಿಂದ ಇರೋ ಒಬ್ಬ ಮನುಷ್ಯನನ್ನ ಸಾಯಿಸಿ ಅದ್ರಲ್ಲಿ ನಿನಗೇನೋ ಸಿಗುತ್ತೆ, ವ್ಯೂಸ್ ಸಿಗುತ್ತಾ, ಲೈಕ್ ಸಿಗುತ್ತಾ, ಇಲ್ಲ 4 ಕಾಸೇನಾದ್ರು ಸಿಗುತ್ತಾ? ಇಂತಹ ಕಿತ್ತೋಗಿರೋ ಕೆಲಸ ಮಾಡಕ್ಕೆ, ಕಚಡ ಕೆಲಸ ಮಾಡಕ್ಕೆ ನಿನಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ನಾಚಿಕೆ ಆಗಲ್ವಾ ನಿನಗೆ? ಒಂದು ಮಾತು ನೆನ್ಪಿಟ್ಕೊಳ್ಳಿ, ಒಬ್ಬ ಕಲಾವಿದ ಅಂದ್ರೆ ಬರೀ ಪರದೆ ಮೇಲೆ ಬರೋ ಮುಖ ಅಲ್ಲ, ಅವರ ಹಿಂದೆ ಒಂದು ಕುಟುಂಬ ಇರುತ್ತೆ, ಲಕ್ಷಾಂತರ ಜನ ಅಭಿಮಾನಿಗಳಿರ್ತಾರೆ. ಇಂತಹ ಸುಳ್ಳು ಸುದ್ದಿ ನೋಡಿದಾಗ ಅವರ ಕುಟುಂಬದವ್ರಿಗೆ ಮತ್ತೆ ಫ್ಯಾನ್ಸ್ಗೆ ಎಷ್ಟು ಮಟ್ಟಿಗೆ ಮಾನಸಿಕ ಹಿಂಸೆ ಆಗಿರುತ್ತೆ ಅನ್ನೋ ಕನಿಷ್ಠ ಜ್ಞಾನ ಕೂಡ ಆತನಿಗಿಲ್ವಾ? ಇಂತಹ ಪೋಸ್ಟ್ಗಳು ಹಾಕೋ ವಿಕೃತ ಮನಸ್ಸಿರೋ ವ್ಯಕ್ತಿಗಳಿಗೆ ಸರಿಯಾಗಿ ಉಗಿಬೇಕು ಸ್ನೇಹಿತರೆ. ದೊಡ್ಡವನವರೇ ಹೇಳಿದ್ದಾರೆ ಅವರು ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ. ದಯವಿಟ್ಟು ಇಂತಹ ಯಾವುದೇ ಸುಳ್ಳು ಸುದ್ದಿಗಳನ್ನ ನಂಬೇಡಿ, 4-5 ಜನಕ್ಕೆ ಶೇರ್ ಮಾಡಬೇಡಿ. ಇನ್ನು ಮುಂದೆ ಆದರೂ ಇಂತಹ ಕಚಡ ಕೆಲಸ ಮಾಡೋದನ್ನ ಬಿಟ್ಬಿಡಿ. ದಯವಿಟ್ಟು ಇಂತಹ ಪೋಸ್ಟ್ಗಳು ಹಾಕಿ ಜನರ ಮನಸ್ಸಲ್ಲಿ ಗೊಂದಲನ ಸೃಷ್ಟಿ ಮಾಡಬೇಡಿ. ಆಮೇಲೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ, ಇಂತಹ ಯಾವುದಾದ್ರೂ ಸುಳ್ಳು ಸುದ್ದಿ ಆಗಲಿ, ಪೋಸ್ಟ್ ಆಗಲಿ, ಯಾವುದಾದ್ರೂ ಪೇಜ್ ನೀವು ನೋಡಿದ್ರೆ ಆ ಪೇಜ್ನ ರಿಪೋರ್ಟ್ ಮಾಡಿ. ಅವಾಗ ಆ ಪೇಜ್ ಏನಾಗುತ್ತೆ, ಬ್ಯಾನ್ ಮಾಡ್ತಾರೆ ಅಥವಾ ಏನಾದರೂ ಅದಕ್ಕೆ ಆಕ್ಷನ್ಸ್ ತಗೋತಾರೆ ಫೇಸ್ಬುಕ್ ಅವರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.